ತುಂಬ ಮಿಸ್ ಮಾಡ್ಕೊಳ್ತಿದ್ರಾ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಈ ಎರಡು ಪ್ರೀತಿನ ತುಂಬ ಮಿಸ್ ಮಾಡ್ಕೊಂಡಿದ್ದಾರಾ ಸಾತ್ವಿಕ್ ಅವ್ರ ಲೈಫಲ್ಲಿ ಅಂತ? ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಮಿಸ್ ಅನ್ನೋ ವರ್ಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ನನ್ನ ಲೈಫಲ್ಲಿ. ಐ ಡೋಂಟ್ ನೋ ಇಫ್ ಐ ಮಿಸ್ ದೆಮ್ ನಾವು. ಐ ಡೋಂಟ್ ನೋ ಇಫ್ ಐ ವಾಂಟ್ ದೆಮ್. ನೋ ಅನ್ಸುತ್ತೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ. ಕಲಿಸ್ಬಿಟ್ಟಿದೆ ಸೆಲ್ಫ್ ಲವ್ ಅನ್ನೋದು ನನಗೆ. ಅಂದರೆ ಅವ್ರು ಇಲ್ಲದೇ ಇರೋದು ನಿಮಗೆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇವಾಗ ಒಬ್ಬರಿಗೆ ಹುಡುಗ ವಿಷಯದಲ್ಲಿ ಆಗ್ಬೋದು, ಅದು ಹುಡುಗಿ ವಿಷಯದಲ್ಲಿ ಆಗ್ಬೋದು. ಬಟ್ ನಿಮ್ಗೆ ಅಪ್ಪ ಅಮ್ಮಯಿಂದನೇ ಬಂದ್ಬಿಟ್ಟಾಗ ನಿಮಗೆ ಲೈಫ್ ಈಸಿ ಆಗಿಬಿಡುತ್ತೆ. ಅರ್ಥ, ಇಫ್ ಯು ನೋ ವಾಟ್ ಐ ಮೀನ್. ಸೊ ಅದನ್ನೊಂದು ಹುಡುಗ ಥರನೇ ತೊಗೊಳ್ಳಿ. ಫಾರ್ ಅಪ್ಪ ಅಮ್ಮ ಅಂತಂದರೆ ಕಲಿಸ್ಬಿಟ್ಟಿದ್ದಾರೆ ಇರೋಕ್ಕೆ ಅವ್ರು ಬಿಟ್ಟು. ಸೊ ಇವತ್ತು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನ ಇಲ್ವಾ ಅನ್ನೋ ಫೀಲಿಂಗೇ ಗೊತ್ತಿಲ್ಲ ನನಗೆ. ಮೇ ಬಿ ನಾಟ್ ಅನಿಸುತ್ತೆ. ಇವತ್ತು ನನಗೆ ಇಫ್ ಯು ಆಸ್ಕ್ ಮಿ ದಟ್ ಇಫ್ ಯು ವಾಂಟ್ ಟು ಬಿ ವಿತ್, ನೋ ಐ ಡೋಂಟ್ ವಾಂಟ್ ಟು ಬಿ ವಿತ್ ಎನಿಬಡಿ. ನನಗೇನು ಆ ಥರ ಇಲ್ಲ. ಅಂದರೆ ಅವ್ರೇನು ಒಂದಾಗಬೇಕು ಅಥವಾ ಅವ್ರ ಜೊತೆ ಅವಾಗಿತ್ತಲ್ಲ ಆ ಫೀಲಿಂಗ್ ಇಲ್ಲ. ಇವತ್ತು ಎಷ್ಟು ನನ್ನನ್ನು ನಾನು ಲವ್ ಮಾಡ್ತೀನಿ ಅಂದರೆ ಐ ಜಸ್ಟ್ ಲವ್ ಮೈ ಸೆಲ್ಫ್. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರನ್ನ. ಬೈ ಚಾನ್ಸ್ ನನಗೆ ಆ ಚೈಲ್ಡ್ಹುಡ್ ಇರ್ತಿರ್ಲಿಲ್ಲ ಅಂದರೆ ಇವತ್ತು ನಾನು ಈ ಥರ ಇರ್ತಿರ್ಲಿಲ್ಲ. ಇಷ್ಟು ಸ್ಟ್ರಾಂಗ್ ಆಗಿ, ಇಷ್ಟು ಎಮೋಷ್ನಲ್ ಇಂಟೆಲಿಜೆಂಟಾಗಿ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. I would have been dependent on somebody who would have broke my heart later. Because ಅಷ್ಟು ಡಿಪೆಂಡೆನ್ಸಿ ಯಾರ ಮೇಲೂ ಒಳ್ಳೇದಲ್ಲ. ಅಪ್ಪ ಅಮ್ಮನ ಮೇಲೆ ಇರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಗುಡ್ ಪ್ಯಾರೆಂಟ್ಸ್, ಇದನ್ನು ಕಲಿತೀವಿ ಅಷ್ಟೇ. ಬಟ್ ಯಾರ್ದಾದ್ರೂ ಈಗ ಅಪ್ಪ ಅಂದ ತಕ್ಷಣ ಕೆಲವ್ರು ಹೇಳ್ಕೊತಾರೆ, ಫಾದರ್ಸ್ ಡೇ ಅಂತ ಬಂದಾಗ ಕೆಲವೊಂದು ಸ್ಟೋರಿಗಳು ನೋಡಿದಾಗ ಐ ಕ್ಯಾನ್ ಈವನ್ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೊಂದು ಫೀಲ್ ಆಗತ್ತಲ್ಲ. ಸೊ ಆ ಥರದ ಫೀಲ್ ಅಂದಾಗ ಅಥವಾ ಏನಾದರೂ ಆಗಿದೆನಾ ಅದು ಸಾತ್ವಿಕಾಗೆ? ಯಾರು ಅಪ್ಪನ ಫೋಟೋ ಹಾಕ್ತಾರೆ, ಫಾದರ್ ಇದ್ದ ಫಸ್ಟ್ ಹೀರೋ ಅಂತ ಹೇಳ್ತಾರೆ, ಅಮ್ಮನ ಫೋಟೋ ಹಾಕ್ತಾರೆ, ಅಮ್ಮನ ಬಗ್ಗೆ ಬರ್ಕೊಳ್ತಾರೆ. ಬಟ್ ಆ ಥರದ್ದು ನಂಗೆ ಆ ಫೀಲಿಂಗೇ ಗೊತ್ತಿಲ್ಲ ಪೂಜಾ ಮ್ಯಾಮ್. ಐ ಡೋಂಟ್ ನೋ. ಮೇ ಬಿ ತುಂಬ ಐ ಡೋಂಟ್ ಅಂಡರ್ ರೇಟೆಡ್ ಅನ್ಸ್ಬೋದು. ಬಟ್ ಹೆಂಗೆ ಆ ಫೀಲಿಂಗ್ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನನಗೆ ಫೀಲಿಂಗೇ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಇಟ್ ಫೀಲ್ಸ್ ಟು ಹ್ಯಾವ್ ಅ ಲವಿಂಗ್ ಪ್ಯಾರೆಂಟ್. ಐವ್ ನೆವರ್ ಫೆಲ್ಟ್ ಅ ಹಗ್. ಐ ಮೀನ್ ಇಫ್ ದಿಸ್ ಲೈಕ್ ಐ ಮೀನ್ ದಿಸ್ ಇಸ್, ಅದನ್ನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಫೆಲ್ಟ್ ದಟ್ ಲವ್. ಸೊ ಯಾರಾದ್ರೂ ಹಾಕ್ದಾಗ ಡೆಫಿನೆಟ್ಲಿ ಅನಿಸ್ತಿರ್ಬೋದು ದಟ್ ನನಗೂ ಚೆನ್ನಾಗಿರ್ತಾ ಇತ್ತಲ್ಲ ಈ ಥರ ಅಪ್ಪ ಅಮ್ಮ ಇದ್ದಿದ್ರೆ ಅಂತ ಅನಿಸುತ್ತೆ. ಬಟ್ ಇವಾಗ ಅಲ್ಲಿ ಬೌಂಡ್ರೀಸ್ ಎಲ್ಲ ತುಂಬ ಕ್ರಾಸ್ ಆಗಿ ಬಂದುಬಿಟ್ಟಿದ್ದೀನಿ ನಾನು. ಆ ಒಂದು ಲೆವೆಲ್ ಆ ಥರ ಇಲ್ಲ. ನನಗೆ ಫೋಟೋ ನೋಡಿದಾಗಲೂ ಬೇಜಾರಾಗುತ್ತೆ. ಐ ಮೀನ್ ಇಲ್ಲ ನನ್ನ ಲೈಫಲ್ಲಿ ಅನ್ನೋದು ಅನಿಸುತ್ತೆ. ಬಟ್ ಆ ಫೀಲಿಂಗ್ ಗೊತ್ತಿಲ್ಲ ನನಗೆ, ಹೌ ಇಟ್ ಫೀಲ್ಸ್ ಟು ಫೀಲ್ ಲೈಕ್ ದ್ಯಾಟ್. ಐ ಡೋಂಟ್ ನೋ. ಮೇ ಬಿ ಚಿಕ್ಕ ವಯಸ್ಸಿಂದ ಜೊತೆಗಿದ್ದು ತುಂಬ ಚೆನ್ನಾಗಿದ್ದು ಸಪ್ರೇಟ್ ಆದ್ರೂ ಆ ನೋವು ಇರುತ್ತೆ. ಅಯ್ಯೋ ನಮ್ಮಪ್ಪ ಇರಬೇಕಿತ್ತು, ಅಥವಾ ಸತ್ತೋದ್ರೆ ಅಟ್ಲೀಸ್ಟ್ ಇಲ್ಲ ನಮ್ಮಪ್ಪ ಸತ್ತೋದ್ರು, ನಾನು ಐ ವಿಶ್ ಮೈ ಫಾದರ್ ವಾಸ್ ಅಲೈವ್ ಅಂತ. ಬಟ್ ನಾವು ವಾಟ್ ಯು ಡೂ? ಈ ಬದುಕಿದ್ದು ನಿಮಗೆ ಆ ಫೀಲಿಂಗೂ ಆಗಿಲ್ಲ, ಈ ಕಡೆ ಫೀಲೂ ಆಗ್ತಿಲ್ಲ. ಫೀಲು ಆಗಬೇಕು ಅಂದರೆ ಹೆಂಗಾಗುತ್ತೆ? ಇಟ್ ಈಸ್ ಸೋ ಕಾಂಪ್ಲಿಕೇಟೆಡ್ ಮ್ಯಾನ್. ತಂದೆ ತಾಯಿ ಇದ್ದರೂ ಕೂಡ ಅನಾಥರ ಥರ ಅಂತ ಹೇಳ್ತಾರೆ ನೋಡಿ, ಅದು ನಾನೇ. ಬಟ್ ಐ ಡೋಂಟ್ ರಿಗ್ರೆಟ್ ಇಟ್. ಐ ಲವ್ ಮೈ ಸೆಲ್ಫ್. ನಾನು ನನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ. ಆ್ಯಂಡ್ ಯಾರೂ ನನ್ನ ಹರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಬಿಟ್ಟು, ಯಾರು. ಆ್ಯಂಡ್ ಥ್ಯಾಂಕ್ಸ್ ಟು ದೆಮ್ ಫಾರ್ ಬೀಯಿಂಗ್ ದೆಮ್ ಅಷ್ಟು. ಅದರಿಂದನೇ ನಾನು ಇವತ್ತಿಂಗೆ ಆಗಿರೋದು. ಅದು ಐ ಮೀನ್ ಈ ಲವ್ ಇರೋದು, ಈ ಪ್ರೀತಿ ಇರೋದು ನನ್ನ ಮೇಲೆ ನನಗೆ ಅವ್ರು ಕೊಡೋದೆಲ್ಲ ನನಗೆ ಕೊಟ್ಕೊಂಡ್ಬಿಟ್ಟೆ ನಾನು. ಅಂದರೆ ಆ ಫೀಲಿಂಗ್ ನಾನೇ. ಐ ವಾಸ್ ಮೈ ಫಾದರ್, ಐ ವಾಸ್ ಮೈ ಮದರ್. ಯಾರೂ ಇರಲಿಲ್ಲ ನನಗೆ ಬ್ಯಾಕ್ ಆಫ್ ಅಂದರೆ ಬೆನ್ ತಟ್ಟಕ್ಕೆ ಅಥವಾ ನಾನು ಅಳ್ಬೇಕಾದ್ರೆ ನಾನೇ ನನಗೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನನಗೆ ಯಾರು ಏನಕ್ಕೆ ಬೇಕು? ಐ ಜಸ್ಟ್ ಲವ್ ಮೈ ಸೆಲ್ಫ್. ನನಗೆ ನಾನೆಲ್ಲ. ಇಟ್ಸ್ ಮೈ ವರ್ಲ್ಡ್. ಐ ಮೀನ್ ಮೈ ವರ್ಲ್ಡ್ ಟು ಮೀ. ಅಪ್ಪ ಅಮ್ಮನ್ನ ಒಂದು ಮಾಡೋವಂಥ ಪ್ರಯತ್ನ ಯಾವತ್ತೂ ನಡೀಲಿಲ್ಲ. ಯಾಕಂದರೆ ಮಕ್ಳಂತ ಬಂದಾಗ ಯೂಶಲಿ ಅಮ್ಮ ಕುತ್ಕೊಂಡು ಮಾತಾಡ್ತೀವಿ, ಅಮ್ಮ ಯಾಕೆ ಅಪ್ಪನ ಜೊತೆ ಈ ಥರ ಅಪ್ಪನ ಜೊತೆ ಕುತ್ಕೊಂಡು ಮಾತಾಡೋದು, ಅಮ್ಮ ಒಂದ್ಸಲ ಅಪ್ಪನ ಜೊತೆ ಟ್ರೈ ಮಾಡು, ಒಂದಾಗ್ರಿ ಇಬ್ಬರು ನನಗೋಸ್ಕರ ಒಂದಾಗಿ ಅಂತ ಯಾವತ್ತಾದರೂ ಸಾತ್ವಿಕ ಟ್ರೈ ಮಾಡಲಿಲ್ವಾ ಅದು ಅಪ್ಪ ಅಮ್ಮ ಒಂದು ಮಾಡೋದಕ್ಕೆ ಅಂತ? ಚಿಕ್ಕ ವಯಸ್ಸಲ್ಲಿ ತುಂಬ ಹೇಳ್ತಿದ್ದೆ, ಗೊತ್ತಾಗ್ತಿರ್ಲಿಲ್ಲ ಏನು ನಡೀತಿದೆ ಅಂತ. ಯಾಕೆ ನೀವಿಬ್ಬರು ಸಪ್ರೇಟ್ ಆಗಿದ್ದೀರಾ? ಅದೇ ಥರ ಇರ್ತಾಯಿತ್ತು ನನಗೆ. ಒಂದಾಗಿ ನಾನು ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಥರ ಹಿಂಗೆ ಓಡಾಡೋಕ್ಕಾಗಲ್ಲ, ನೀವಿಬ್ಬರು ಬೇಕು. ಆ್ಯಂಡ್ ಅವ್ರು ಇಬ್ಬರು ಜೊತೆಗೇ ಇರಬೇಕು ನನಗೆ ಗೊತ್ತಿಲ್ಲ ನೀವಿಬ್ಬರು, ಹಂಗೆ ಆಗ್ತಾಯಿತ್ತು. ಬಟ್ ನಂಗೆ ಗೊತ್ತಾಗೋ ಅಷ್ಟರಲ್ಲಿ ದೇ ವೇ ಮ್ಯಾರಿಡ್ ಟು ದ ರೆಸ್ಪೆಕ್ಟಿವ್ ಪಾರ್ಟ್ನರ್ಸ್. ಅವಾಗ ಹೆಂಗೆ ನೀವು ಇವಾಗಲೂ ಯೋಚನೆ ಮಾಡಿದ್ರು ಇಟ್ ಈಸ್ ಇಂಪಾಸಿಬಲ್. ಐ ಮೀನ್ ಐ ರೆಸ್ಪೆಕ್ಟ್ ದ ಫ್ಯಾಮಿಲಿ. ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಇಫ್ ದೇ ಆರ್ ಹ್ಯಾಪಿ ಇರಲಿ, ಚೆನ್ನಾಗಿರಲಿ. ಬಟ್ ದೆನ್ ಇಟ್ ಇಸ್ ಪಾಯಿಂಟ್ಲೆಸ್ ಅನ್ಸುತ್ತೆ. ಬಟ್ ಆ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಯಾಕೆ ಸಪ್ರೇಟ್ ಆಗಬೇಕಿತ್ತು ಅಂದಾಗ ಆಮೇಲೆ ಮಾತಾಡೋದಿದ್ದೀನಿ ಅವ್ರ ಹತ್ರ ಮಾತಾಡಿದಾಗ ಇಟ್ ವಾಸ್ ಓನ್ಲಿ ಕಂಪ್ಲೇನಿಂಗ್.
ಇಟ್ ವಾಸ್ ಓನ್ಲಿ ಕಂಪ್ಲೇನಿಂಗ್ ದಟ್ ಇವ್ರ ಮೇಲೆ ಕಂಪ್ಲೇನ್, ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿ, ಇವ್ರ ಮೇಲೆ ಮಾಡಿ, ಇಲ್ಲ ಸಿಚುವೇಶನ್ನ ಬ್ಲೇಮ್ ಮಾಡಿ. ಹೇಳಿದ್ನಲ್ಲ, ಅವರೆಲ್ಲ ಯಾರು ಮೆಚುರಿಟಿ ಇಲ್ದಿರೋರು, ಅವಾಗಿನ ಜನ್ರೇಷನ್ ಅವರು, ಸ್ಟೂಪಿಡ್ ಪೀಪಲ್. ಮದುವೆನೇ ಆಗಬಾರ್ದಿತ್ತು, ಮಕ್ಳೇನಿಗೆ ಬೇಕು? ಸಾಕೋಕ್ಕಾಗಲ್ಲ ಅಂದರೆ ಮಕ್ಕಳನ್ನ ಎತ್ತಬಾರ್ದು ನನ್ನ ಪ್ರಕಾರ. ಡೋಂಟ್ ಮೇಕ್ ಕಿಡ್ಸ್ ಇಫ್ ಯು ಕಾಂಟ್ ಟೇಕ್ ಕೇರ್ ಆಫ್ ದೆಮ್. ಬಿಕಾಸ್ ಎಲ್ಲರೂ ಇಷ್ಟು ಸ್ಟ್ರಾಂಗ್ ಆಗಿ ಆಚೆ ಬರಲ್ಲ. ಹೌದು, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನನಗೂ ಆ ಥರ ಥಾಟ್ಸ್ ಬಂದಿದೆ ಎಷ್ಟೊಂದ್ಸರಿ ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಇಮ್ಯಾಜಿನ್ ಇಫ್ ಐ ವುಡ್ ಹ್ಯಾವ್ ಕಿಲ್ಡ್ ಮೈ ಸೆಲ್ಫ್ ಆರ್ ಎಂಡೆಡ್ ಮೈ ಲೈಫ್. ಯಾರು ಹೊಣೆ? ಬರ್ತಿದ್ರ ಅವರು, ಓಕೆ ಯಾರು, ನನ್ನ ಮಗ, ಅಷ್ಟೇ. ಆಮೇಲೆ ದೆನ್ ವಾಟ್? ಇವತ್ತು ನಾನು ಅದಕ್ಕೆ ನನಗೆ ಇವತ್ತು ಯಾವ ಹಾರ್ಡ್ ಫೀಲಿಂಗ್ಸ್ ಇಲ್ಲ. ನಾನು ಏನೇ ಒಂದು ಡಿಸಿಷನ್ ತೊಗೊಂಡ್ರು, ಏನೇ ಒಂದು ಆದ್ರೂ ಯಾರೂ ಬರಲಿಲ್ಲ ನನಗೆ ಆ ಟೈಮಲ್ಲಿ. ಸೊ ನಾವು ಇವಾಗ ನಾನೇನೋ ತಪ್ಪು ಮಾಡ್ತಿದ್ದೀನಿ, ಸರಿ ಮಾಡ್ತಿದ್ದೀನಿ ಅಂದರೆ ಹೂ ಆರ್ ಯು ಟು ಟಾಕ್? ಅವ್ರು ಇವತ್ತೇನೋ ಒಳ್ಳೇದು ಮಾಡ್ತೀವಿ ಅಂದರೆ ವಾಟ್ ಈಸ್ ದ ನೀಡ್ ಅಥವಾ ನೆಸೆಸಿಟಿ ಏನಿದೆ ಅವ್ರದ್ದು? ಇವಾಗ ಅಪ್ಪ ಅಮ್ಮ ಅನ್ಸ್ಕೊಳ್ಳೋಕ್ಕೂ ಏನು ನೆಸೆಸಿಟಿ ಇದೆ? ಅರ್ಥ ಆಗ್ತದೆ ನಿಮಗೆ? ಒಂದು ಪಾಯಿಂಟಲ್ಲಿ ಇಟ್ ನೋ ಬಡಿ ವಿಲ್ ಕಮ್ ಔಟ್ ದಿಸ್. ನನ್ನ ಪ್ರಕಾರ ನನ್ನಷ್ಟು ಸ್ಟ್ರಾಂಗ್ ನಾನು ಯಾರೂ ನೋಡೇ ಇಲ್ಲ ಬಿಡಿ. ಅವ್ರವ್ರ ಸ್ಟ್ರಗಲ್ಸ್ ಅನ್ನೋದು ಇರುತ್ತೆ. ಬಟ್ ಇಮ್ಯಾಜಿನ್ ಇಫ್ ಐ ವಾಸ್ ವೀಕ್, ಆರ್ ಇಮ್ಯಾಜಿನ್ ಸಮ್ ಪೀಪಲ್ ಹೂ ಆರ್ ವೀಕ್. ಯಾವ ಮಕ್ಕಳು ಬಿಟ್ಬಿಡ್ತೀರಾ? ಅದಾದಮೇಲೆ ಅವರು ಮೆಂಟಲಿ ಟ್ರಾಮಾ ಅವ್ರು ತಡ್ಕೊಳಕ್ಕಾಗಿಲ್ಲ, ಅವರೆಲ್ಲೋ ಪಿಜಲ್ಲಿ ಇದ್ಕೊಂಡು ಸ್ಯೂಸೈಡ್ ಅಟೆಂಪ್ಟ್ ಮಾಡಿ ಸತ್ತೇ ಹೋದರೆ ಏನು ಮಾಡ್ತೀರಾ ನೀವು? ನಿಮ್ಮ ಲೈಫ್ ಲೀಡ್ ಮಾಡ್ತೀರಿ. ಯು ಹ್ಯಾವ್ ಯೋರ್ ಫ್ಯಾಮಿಲಿ, ಯು ಆರ್ ಲೀಡಿಂಗ್ ಲೈಫ್. ಇವಾಗ ನೆಕ್ಸ್ಟ್ ಏನು? ವಾಟ್ ನೆಕ್ಸ್ಟ್? ಇವಳಿಗೇನಾದ್ರು ಆಗೋದ್ರೆ ಏನು? ಇವಾಗ ಹುಡುಗಿ ಆಗಲಿ ಆ ಏಜಲ್ಲಿ ನಿಮಗೆ ಮೆಂಟಲ್ ಟ್ರಾಮಾ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ, ಏನೋ ಆದರೆ ನೀವು ಅಪ್ಪ ನಾನು ಏನು ಮಾಡ್ತಾರೆ? ಅವ್ರೇನು ಸಾಯ್ತಾರ ಹಿಂದೆ? ಯಾರೂ ಸಾಯಲ್ಲ. ಒಬ್ರು ಸತ್ರು ಅಂದರೆ ಯಾರೂ ಸಾಯಲ್ಲ. ಸೊ ಬೀಯಿಂಗ್ ಸ್ಟ್ರಾಂಗ್ ಇಸ್ ದ ಓನ್ಲಿ ಆಪ್ಷನ್. ಅದೊಂದೇ ಆಪ್ಷನ್ ಇರುತ್ತೆ ಈ ಥರ ಇದ್ದಾಗ. ಅದಕ್ಕೆ ಏನಕ್ಕೆ ಮಕ್ಕಳು ಮಾಡ್ಕೋಬೇಕು? ಮದುವೆನೇ ಏನಕ್ಕೆ ಆಗಬೇಕು? ಫಸ್ಟ್ ಆಫ್ ಆಲ್ ತುಂಬ ಆಪ್ಷನ್ಸ್ ಇರುತ್ತಲ್ಲ. ದೆನ್ ವೈ ಮ್ಯಾರಿ, ವೈ ಕಿಡ್ಸ್ ಮ್ಯಾನ್? ಐ ಮೀನ್ ಸೋ ಇರಿಟೇಟಿಂಗ್. ಇವಾಗ ನೆನ್ಸ್ಕೊಂಡ್ರೆ ಈ ಪ್ರಶ್ನೆ ಕೇಳಿದಿರಾ ಅಪ್ಪಂಗೆ ಯಾವತ್ತಾದ್ರೂ? ಇವಾಗೇನಾದ್ರು ಡೆಫಿನೆಟ್ಲಿ ಇವಾಗೇನಾದ್ರು ಆಚೆ ಚಾನ್ಸ್ ಸಿಗುತ್ತೆ. ಬಿಕಾಸ್ ಇಷ್ಟು ಮೆಚುರಿಟಿ ಅನ್ನೋದಕ್ಕಿಂತ ಇಂಟೆಲಿಜೆನ್ಸ್ ನನಗೆ ಇರಲಿಲ್ಲ ಆ ಟೈಮಲ್ಲಿ. ವೆರಿ ನಾನು ತುಂಬ ಎಮೋಷ್ನಲ್ ಆಗಿ ಆಡ್ತಿದ್ದೆ, ತುಂಬ ಎಮೋಷ್ನಲ್ ಆಗಿದ್ದೆ ನಾನು ಮುಂಚೆ. ಎಮೋಷ್ನಲ್ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದೆ. ಬಟ್ ದೇ ಡೋಂಟ್ ಡಿಸರ್ವ್ ದ್ಯಾಟ್. ನಾವು ಎಮೋಷ್ನಲ್ ಆಗಿ ಯೋಚನೆ ಮಾಡೋದು, ಯಾಕಂದ್ರೆ ಅವ್ರು ಮಾಡಿಲ್ಲ ನಮ್ಮ ಬಗ್ಗೆ ಎಮೋಷ್ನಲ್ ಆಗಿ. ನಾವೇನಕ್ಕೆ ಮಾಡಬೇಕು? ಕರೆಕ್ಟ್ ಅಲ್ಲ? ಇದು ನನ್ನ POV. ಯಾವತ್ತೂ ನಾನು ಹೇಳಿರಲಿಲ್ಲ ಎಲ್ಲೂ. ಸೊ ದಿಸ್ ಇಸ್ ಮೈ POV. ವೈ ಶುಡ್ ವಿ ಬಿ ಪಾಪ ನೋ, ಯಾರು ಯೋಚನೆ ಮಾಡಿಲ್ಲ ಆ ಥರ. ಆ್ಯಂಡ್ ಬೈ ಚಾನ್ಸ್ ಯಾರು ಈ ಇಂಟರ್ವ್ಯೂ ನೋಡ್ತಿರೋರು ಯಾರೋ ನನ್ನ ಸಿಚುವೇಶನ್ ಇಲ್ಲದೆ ಡೆಫಿನೆಟ್ಲಿ ಯೋಚನೆ ಮಾಡಬೇಡಿ ಯಾರ ಬಗ್ಗೆ. ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ಕೊಳ್ಳಿ. ಯಾರು ಬರಲ್ಲ ಇದಂತ 100% ಬರಲ್ಲ. ಯಾರು ಬರಲ್ಲ. ನೋ ಬಡಿ. ಇಫ್ ಯು ಆರ್ ಗೋನ್ ಟು ಡೈ, ಯು ಆರ್ ಗೋನ್ ಟು ಡೈ. ಸೊ ಡೋಂಟ್ ಡೈ. ಲಿವ್. ಬದುಕಿ ತೋರಿಸಿದ್ರೆ ಸಾರಿ ಕೇಳ್ಕೊಂಡು ಬರ್ತಾರೆ. ಇಲ್ಲ ನಾನು ಹಿಂಗೆ ಮಾಡಬಾರ್ದಿತ್ತು, ತುಂಬ ಒಳ್ಳೆಯವಳು, ನಾನು ಅವಕಾಶ ಕೊಡಬೇಕಿತ್ತು, ಇದೆಲ್ಲ ಮಾತುಗಳು ಬರುತ್ತೆ. ಎನಿವೆ ಓಕೆ. ಬಟ್ ಕಲ್ತಿದ್ದೇನಿದೆ? ಇಷ್ಟು ಜರ್ನಿ ನೋಡಿದ್ದೀರಾ, ಇಷ್ಟು ಕಷ್ಟಗಳು ನೋಡಿದ್ದೀರಾ, ಆ ಪೆಟ್ಟುಗಳು ತಿಂದಿದ್ದೀರಿ. ಇಷ್ಟೆಲ್ಲ ನೋಡಿದ್ಮೇಲೆ ಏನಾದರೂ ಕಲ್ತಿದ್ದು ಲೈಫಲ್ಲಿ? ಗೆಟ್ ಲಾಸ್ ಅಂತ ನನಗೆ ಕೆಟ್ಟ ಮಾತು ಬರುತ್ತೆ. ನಾನು TVಯಲ್ಲಿ ಹೇಳೋಕ್ಕಾಗಲ್ಲ ಅಂತ. ಮುಂಚೆನೇ ಹೇಳಬೇಕಿತ್ತು ಅಂತ, ತುಂಬ ಮುಂಚೆ ಹೇಳಬೇಕಿತ್ತು ಅದೆಲ್ಲರಿಗೂ ಅಂತ. ಜಸ್ಟ್ ಶೋ ದೆಮ್ ಫಿಂಗರ್ಸ್ ಆ್ಯಂಡ್ ಟೆಲ್ ದೆಮ್ ಅಂತ ಹೇಳಬೇಕಿತ್ತು. ಅವಾಗ ಆ ಧೈರ್ಯ ಇವತ್ತಿದ್ದೋ ಧೈರ್ಯ ಅವತ್ತಿದ್ದಿದ್ರೆ ಇಷ್ಟೆಲ್ಲ ತುಂಬ ಇನ್ನೂ ಚೆನ್ನಾಗಿರ್ತಿದೆ ನಾನು ಅಂತ. ಅಷ್ಟು ಇನ್ವೆಸ್ಟೆಡ್ ಆಗಿರ್ತಿರ್ಲಿಲ್ಲ ಅವ್ರ ಮೇಲೆ. ಸೊ ಅಷ್ಟು ಫ್ರಸ್ಟ್ರೇಟ್ ಆಗಿರ್ತದೆ. ಯೋಚನೆ ಮಾಡಿ ನನಗೆ ಯಾಕದು ನಾನು ಹೇಳಿಲ್ಲ ಅಂತ. ಇವತ್ತಾದರೆ ಅದನ್ನು ಹೇಳ್ತೀನಿ. ಓಕೆ, ಇವಾಗ ಹೇಳ್ತೀರಾ ಹಾಗಾದರೆ? ಓಕೆ. ಒಂದು ಮಾಡೋಕ್ಕೆ ಟ್ರೈ ಮಾಡಿಲ್ಲ ಹಾಗಾದರೆ? ಚಿಕ್ಕ ವಯಸ್ಸಲ್ಲಿ ಮಾಡಿ. ಅವಾಗ ಹೇಳಿದ್ದಲ್ಲ, ಒಂದು ಏಜ್ ಬಂದಮೇಲೆ, ಅಂದರೆ ಈಗ ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ರಿ ನೀವು, ಅಂದರೆ ಹುಚ್ಚಾಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಿ, ಅವ್ರದ್ದೇ ಡೈರೆಕ್ಷನ್ ಅದು. ಸೊ ಆ ಟೈಮಲ್ಲಿ ಏನಾದರೂ ಮಾತಾಡಿದ್ದು ಅಥವಾ ಆ ಟೈಮಲ್ಲಿ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡಿದ್ದು? ಯಾಕಂದರೆ ಇಂಡಸ್ಟ್ರಿಲಿ ನೀವು ಕೂಡ ಒಂದು ಮಾಡೋಕ್ಕಾಗ್ತದೆ. ಈಗ ಅದೆಲ್ಲ ತುಂಬ ಇಟ್ಸ್ ಇಂಪಾಸಿಬಲ್. ಯಾಕಂದರೆ ಅವ್ರು ಇರ್ರೆಸ್ಪೆಕ್ಟಿವ್ ಪಾರ್ಟ್ನರ್ಸ್ ಇದ್ದಾರೆ, ದೇ ಮ್ಯಾರಿಡ್, ಅವ್ರದ್ದೇ ಅದೊಂದು ಫ್ಯಾಮಿಲಿ ಇದೆ. ಆ್ಯಂಡ್ ಅವ್ರಿಗಿಲ್ದೇ ಇರ್ಬೋದು, ಬಟ್ ನನಗಂತೂ ಅಷ್ಟು ಮೆಚುರಿಟಿ ಇದೆ ದಟ್ ಫ್ಯಾಮಿಲೀಸ್ನ ಬ್ರೇಕ್ ಮಾಡಬಾರ್ದು.